ನಮಸ್ಕಾರ ಗುರುವೆ. ಈ ವಾರದ OTT ರೆಕಮೆಂಡೇಶನ್ಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಕಳೆದ ವಾರ ಆ ವಾರದಲ್ಲಿ ರಿಲೀಸ್ ಆದಂತಹ ಸಾಕಷ್ಟು OTT ಸೀರೀಸ್ಗಳು ಮತ್ತು ಸಿನಿಮಾಗಳನ್ನ ನಿಮ್ಗೆ ರೆಕಮೆಂಡ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಈ ವಾರ ರಿಲೀಸ್ ಆಗಿರುವಂತಹ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ನಿಮ್ಗೆ ರೆಕಮೆಂಡ್ ಮಾಡೋ ಉದ್ದೇಶದಿಂದ ಈ ವಿಡಿಯೋನ ತಗೊಂಡ್ಬಂದಿದ್ದೀನಿ. ಮತ್ತೆ ಇನ್ಯಾಕ್ ತಡ, ಬನ್ನಿ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಭೈರತಿ ರಣಗಲ್ ನರ್ತನ್ ಅನ್ನುವಂತಹ ಒಂದು ಗೋಲ್ಡನ್ ಟ್ಯಾಲೆಂಟ್ ತನ್ನ ಮೊದಲನೇ ಫಿಲಂ ನಲ್ಲೇ ಗ್ರ್ಯಾಂಡ್ ಸಕ್ಸಸ್ ಅನ್ನ ಕಂಡಿದ್ರು ಅಂಡ್ ಅದು ಮಫ್ತಿ ಸಿನಿಮಾದ ಮೂಲಕ. ಅದರಲ್ಲಿ ಶಿವಣ್ಣ ಅವರ ಭೈರತಿ ರಣಗಲ್ ಅನ್ನುವಂತಹ ಪಾತ್ರ ಹೆವಿ ಸೌಂಡ್ ಅನ್ನ ಮಾಡಿತು. ಇಟ್ ವಾಸ್ ಪ್ರೆಸೆಂಟೆಡ್ ವೆಲ್. ಶಿವಣ್ಣ ಅವರ ಆರಾ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ತೋರಿಸ್ಕೊಟ್ಟಂತಹ ಸಿನಿಮಾ ಅದು. ಅಂಡ್ ಕಮಿಂಗ್ ಬ್ಯಾಕ್ ಟು ಭೈರತಿ ರಣಗಲ್, ಶಿವಣ್ಣ, ರುಕ್ಮಿಣಿ ವಸಂತ್, ದೇವರಾಜ್, ರಾಹುಲ್ ಬೋಸ್ ಇನ್ನು ಮುಂತಾದ ಬ್ರಿಲಿಯಂಟ್ ಆರ್ಟಿಸ್ಟ್ ಗಳು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಥೆಯ ವಿಷಯಕ್ಕೆ ಬರೋದಾದ್ರೆ, ಭೈರತಿ ರಣಗಲ್ ರೋಣಾಪುರದ ಒಬ್ಬ ಸಾಮಾನ್ಯ ವ್ಯಕ್ತಿ. ತನ್ನ ಊರಿನ ಒಳಿತಿಗಾಗಿ ಕರಿ ಕೋಟನ್ನ ತೊಟ್ಟು ನ್ಯಾಯದ ಚುಕ್ಕಾಣಿಯನ್ನ ಹಿಡಿತಾನೆ. ಆದ್ರೆ ಒಂದು ದಿನ ಒಂದು ಪ್ರಭಾವಿ ಕೇಸಲ್ಲಿ ರಣಗಲ್ನ ಕರಿ ಕೋಟು ಗೆಲ್ಲೋದಕ್ಕೆ ಆಗದೆ ಇದ್ದಾಗ, ಅನ್ಯಾಯ, ದಬ್ಬಾಳಿಕೆ, ದುಡ್ಡು ಆ ಊರಿನಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡಾಗ ಕರಿ ಕೋಟನ್ನ ಬಿಚ್ಚಿಟ್ಟು ಹೇಗೆ ಕರಿ ಶರ್ಟು ಪಂಚೆಯನ್ನು ಧರಿಸಿ ಗ್ಯಾಂಗ್ಸ್ಟರ್ ಆಗ್ತಾನೆ ಅನ್ನೋದೇ ಇಲ್ಲಿನ ಪ್ಲಾಟ್. ಕನ್ನಡದ ಮೊದಲ ಪ್ರೀಕ್ವೆಲ್ ಸಿನಿಮಾ ಇದಾಗಿದ್ದು ಅಂಡ್ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಗಳ ಭಾರ ಇದ್ರ ಮೇಲಿತ್ತು ಅಂಡ್ ಅದಕ್ಕೆ ತಕ್ಕಂತೆನೆ ಇದು ಡೆಲಿವರ್ ಕೂಡ ಮಾಡಿದೆ. ನೀವೇನಾದ್ರೂ ಶಿವಣ್ಣನ ಮಾಸಿ ಅವತಾರವನ್ನ ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಇದೀಗ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲಬಲ್ ಇದೆ. ಝೀಬ್ರಾ ಇದು ಈಶ್ವರ್ ಕಾರ್ತಿಕ್ ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಡಾಲಿ ಧನಂಜಯ, ಸತ್ಯದೇವ್, ಅಮೃತ ಅಯ್ಯಂಗಾರ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಕೊಲಾಬರೇಷನ್ಗೆ ನಾನು ಒಂದು ಮಟ್ಟಿಗೆ ಎಕ್ಸೈಟ್ ಆಗಿದ್ದೆ. ಸತ್ಯದೇವ್, ಡಾಲಿ ಇಬ್ರು ಬ್ರಿಲಿಯಂಟ್ ಪರ್ಫಾರ್ಮರ್ಸ್. ತಮ್ಮ ಇಂಡಸ್ಟ್ರಿ ಅಲ್ಲದೇನೆ ಬೇರೆ ಇಂಡಸ್ಟ್ರಿಯಲ್ಲೂ ಹೆಸರು ಮಾಡಿರುವಂತಹ ಆಕ್ಟರ್ಗಳು. ಈ ಸಿನಿಮಾ ಹೇಗ್ ಕುಕ್ ಆಗುತ್ತೆ ಅಂತ ನಾನು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೆ ಅಂಡ್ ಇದು ಎಂಗೇಜಿಂಗ್ ಆಗಿತ್ತು, ಅಟ್ ದ ಸೇಮ್ ಟೈಮ್ ಎಂಟರ್ಟೈನಿಂಗ್ ಆಗಿ ಕೂಡ ಇತ್ತು ಅಂದ್ರೆ ತಪ್ಪಾಗಲ್ಲ. ಒಂದು ಹೈಸ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು, ಏನಕ್ಕೆ ಮಾಡಿದ್ರು ಅನ್ನೋದೇ ಇಲ್ಲಿನ ಬೇಸಿಕ್ ಪ್ಲಾಟ್. ಸಿನಿಮಾ ಗ್ರಿಪ್ಪಿಂಗ್ ಆಗಿದೆ ಅಂಡ್ ಡೀಸೆಂಟ್ ವಾಚಬಲ್ ಕೂಡ. ಆದ್ರೆ ಇದು ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡದೆ ಕಳೆದೋಯ್ತು. ಹೈಸ್ಟ್, ಬ್ಯಾಂಕ್ ಈ ಆಸ್ಪೆಕ್ಟ್ ಗಳನ್ನ ಒಳಗೊಂಡಿರುವಂತಹ ಸಿನಿಮಾಗಳನ್ನ ಇಷ್ಟಪಡೋರು ನೀವಾಗಿದ್ರೆ ಇಟ್ಸ್ ಎ ಗುಡ್ ವಾಚ್. 8.2 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ಆಹಾ ನಲ್ಲಿ ಅವೈಲಬಲ್ ಇದೆ. ಮಿಸ್ ಮ್ಯಾಚ್ಡ್ ಸೀಸನ್ 3 ನಮ್ಗೆ ನಮ್ಮ ಲೈಫ್ ಪಾರ್ಟ್ನರ್ ಹೀಗಿರ್ಬೇಕು ಹಾಗಿರ್ಬೇಕು ಅನ್ನುವಂತಹ ಒಂದು ಕ್ಯೂಟ್ ಇಮ್ಯಾಜಿನೇಷನ್ ಇದ್ದೇ ಇರುತ್ತೆ. ಬಟ್ ಆ ಪಾರ್ಟ್ನರ್ ಇಮ್ಯಾಜಿನೇಷನ್ ಇಂದ ನಿಜ ಜೀವನಕ್ಕೆ ಎಂಟ್ರಿ ಕೊಟ್ರೆ ಹೆಂಗಿರುತ್ತೆ ಅಂತದ್ದೇ ಯುನೀಕ್ ಕಥೆಯನ್ನ ಪ್ರೆಸೆಂಟ್ ಮಾಡುವಂತಹ ಸೀರೀಸ್ ಮಿಸ್ ಮ್ಯಾಚ್ಡ್. ಇದು ಆಕರ್ಷ್ ಖುರಾನ ಅವರು ಡೈರೆಕ್ಟ್ ಮಾಡಿ ಪ್ರಜಕ್ತಾ ಕೊಹ್ಲಿ, ರೋಹಿತ್ ಶರಫ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಸೀರೀಸ್. ನಾನು ಮೊದಲೇ ಹೇಳ್ದಂಗೆ ನಮ್ಮ ಡ್ರೀಮ್ ಪಾರ್ಟ್ನರ್ ನಮ್ಮ ಲೈಫ್ಗೆ ಎಂಟ್ರಿ ಕೊಟ್ರೆ ಹೆಂಗಿರುತ್ತೆ, ವರ್ಕ್ ಆಗುತ್ತಾ ಇಲ್ಲ ಇಮ್ಯಾಜಿನೇಷನ್ ಅಲ್ಲೇ ಉಳ್ಕೊಂಡ್ಬಿಡುತ್ತಾ ಅನ್ನೋದೇ ಇಲ್ಲಿನ ಮೇಜರ್ ಪ್ಲಾಟ್. ಇಲ್ಲಿ ನನಗೆ ಸಖತ್ ಇಂಪ್ರೆಸ್ ಮಾಡಿದ್ದು ಇವರು ಪ್ರತಿ ಕ್ಯಾರೆಕ್ಟರ್ಗೂ ಕೊಟ್ಟಿರುವಂತಹ ಆರ್ಕ್. ಎಲ್ಲಾ ಕ್ಯಾರೆಕ್ಟರ್ಗೂ ನೀವು ಎಮೋಷನಲಿ ಕನೆಕ್ಟ್ ಆಗೋದು ಖಂಡಿತ. ಇದರ ಸೀಸನ್ 1, ಸೀಸನ್ 2 ಬಹಳಷ್ಟು ಸದ್ ಮಾಡಿ ಟೀನೇಜರ್ ಗಳ ಫೇವರೇಟ್ ಶೋ ಅಂತ ಕೂಡ ಅನ್ಸ್ಕೊಂಡ್ಬಿಟ್ಟಿತ್ತು. ಸೀಸನ್ 3 ಆ ಎರಡೂ ಸೀಸನ್ ಗಳ ಲೆವೆಲ್ ನ ಮ್ಯಾಚ್ ಮಾಡದೆ ಹೋದ್ರು ಕೂಡ ನಿಮ್ಮನ್ನ ಎಂಗೇಜ್ ಮಾಡುತ್ತೆ. ಒಂದು ಟೈಮ್ ಪಾಸ್ ಸೀರೀಸ್ ನೋಡಿ ಹಂಗೆ ಕಾಲ ಕಳಿತೀನಿ ಅನ್ನೋರ್ಗೆ ಮಾತ್ರ ಇದೊಂದು ಡೀಸೆಂಟ್ ವಾಚ್. ಅಂಡ್ ಆಗ್ಲೇ ಹೇಳಿದಾಗೆ ಸೀಸನ್ 1 ಮತ್ತೆ ಸೀಸನ್ 2 ನ ಇದಕ್ಕೆ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. 6.1 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಬಂದಿಶ್ ಬ್ಯಾಂಡಿಟ್ಸ್ ಸೀಸನ್ 2 ನಾನು ಚಿಕ್ಕವನಿದ್ದಾಗ ಎಲ್ಲಾದ್ರೂ ಕ್ಲಾಸಿಕಲ್ ಮ್ಯೂಸಿಕ್ ಪ್ಲೇ ಆಗ್ತಿದ್ರೆ ಅದನ್ನ ಕೇಳೋದಕ್ಕೆ ಒಂಚೂರು ಇಷ್ಟಪಡ್ತಿರ್ಲಿಲ್ಲ. ಏನ್ ಗುರು ಇದು ಇಷ್ಟೊಂದು ಕುಯ್ತಾರೆ ಅನ್ನೋ ಭಾವನೆ ಉಂಟಾಗ್ತಾ ಇತ್ತು. ಬಟ್ ಅದು ದೊಡ್ಡವನಾಗ್ತಾ ಆಗ್ತಾ ಸ್ವಲ್ಪ ಚೇಂಜ್ ಆಯ್ತು. ಈಗ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಒಂದಷ್ಟು ಕ್ಲಾಸಿಕ್ ಮ್ಯೂಸಿಕ್ ಗಳು ಕೂಡ ಇದೆ. ಆನಂದ್ ತಿವಾರಿ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸೀರೀಸ್ ನಲ್ಲಿ ರಾಧೆ ಅನ್ನುವಂತಹ ಪಕ್ಕಾ ಕ್ಲಾಸಿಕಲ್ ಸಿಂಗರ್ಗೆ ತಮನ್ನಾ ಅನ್ನುವಂತಹ ಪಾಪ್ ಆರ್ಟಿಸ್ಟ್ ಮೇಲೆ ಪ್ರೀತಿ ಹುಟ್ಟುತ್ತೆ. ಈ ಜೋಡಿ ಏನೆಲ್ಲ ಕಮಾಲ್ ಮಾಡ್ತು, ಒಂದು ಹ್ಯಾಪಿ ಎಂಡಿಂಗ್ ಇವರ ಕತೆಗೆ ಸಿಗುತ್ತಾ ಅನ್ನೋದೇ ಇಲ್ಲಿನ ಪ್ಲಾಟ್. ಸೀರೀಸ್ ನ ಮೈನ್ ಹೈಲೈಟ್ ಇಲ್ಲಿನ ಹಾಡುಗಳು. ಸಖತ್ ಇಂಪಾಗಿ ಕ್ಲಾಸಿಕಲ್ ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರು ಅದನ್ನ ಪ್ರೀತಿಸೋ ಹಾಗೆ ಮಾಡ್ಬಿಡ್ತವೆ ಇಲ್ಲಿನ ಹಾಡುಗಳು. ಅಷ್ಟು ಸೊಗಸಾಗಿ ಮೂಡ್ ಬಂದಿವೆ ಎಲ್ಲವೂ. ಅಂಡ್ ಇವರ ಲವ್ ಆಂಗಲ್ ನ ಬರ್ಕೊಂಡು ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ ಸೂಪರ್ ಆಗಿತ್ತು ಗುರುವೆ. ಇದರ ಸೀಸನ್ 1 2020ರಲ್ಲಿ ತೆರೆ ಕಂಡಿತ್ತು ಅಂಡ್ ಆ ವರ್ಷದ ಬೆಸ್ಟ್ ಸೀರೀಸ್ ಪಟ್ಟಿಯಲ್ಲಿ ಕೂಡ ತನ್ನ ಹೆಸರನ್ನ ಸ್ಟ್ಯಾಂಪ್ ಹೊಡೆದಿತ್ತು. ಇದರ ಸೀಸನ್ 2 ಆಲ್ಮೋಸ್ಟ್ 4 ವರ್ಷಗಳ ನಂತರ ಬಂದಿದೆ ಅಂಡ್ ಇದು ಕೂಡ ಮ್ಯೂಸಿಕಲ್ ಡ್ರಾಮಾ ಅಂಡ್ ಎಸ್ಪೆಷಲಿ ಶಾಸ್ತ್ರೀಯ ಸಂಗೀತನ ಇಷ್ಟಪಡೋರ್ಗೆ ಹಬ್ಬ ಅನ್ಕೊಳ್ಳಿ. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ 8.2 IMDb ರೇಟಿಂಗ್ ನೊಂದಿಗೆ ಸ್ಟ್ರೀಮ್ ಆಗ್ತಾ ಇದೆ. ಕ್ಯಾರಿ ಆನ್ ಇದು ಜಾಮ್ ಕಾಲೆಟ್ ಸೆರಾ ಅವರು ಡೈರೆಕ್ಟ್ ಮಾಡಿ ಟ್ಯಾರಾನ್ ಈಗಲ್ಟನ್, ಸೋಫಿಯಾ ಕ್ಯಾರ್ಸನ್, ಅಯ್ಯೋ ಬೇಡ ಬಿಡಿ ಗುರುವೆ, ಕ್ಯಾಸ್ಟ್ ಕ್ರ್ಯೂ ಹೇಳಿ ಬೋರ್ ಮಾಡಲ್ಲ. ಬೇಸಿಕಲಿ ಇಲ್ಲಿನ ಸ್ಟೋರಿ ರಿವಾಲ್ವ್ ಆಗೋದು ಈತನ್ ಅನ್ನುವಂತಹ ಪಾತ್ರದ ಸುತ್ತ. ಏರ್ಪೋರ್ಟ್ ಅಲ್ಲಿ ಲಗೇಜ್ ಗಳನ್ನ ಪರಿಶೀಲಿಸುವಂತಹ ಆಫೀಸರ್ ಇವನಾಗಿರ್ತಾನೆ. ಅನ್ಫಾರ್ಚುನೇಟ್ಲಿ ಒಂದು ದಿನ ಲಗೇಜ್ ಗಳನ್ನ ಚೆಕ್ ಮಾಡ್ತಾ ಇಯರ್ಫೋನ್ ನಿಂದ ಇವನ್ಗೊಂದು ತೊಂದರೆ ಉಂಟಾಗುತ್ತೆ. ಆ ಇಯರ್ಫೋನ್ ನಲ್ಲಿ ಒಬ್ಬ ಮನುಷ್ಯ ಅವನನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಬ್ಯಾಗ್ ಗಳನ್ನೆಲ್ಲ ಚೆಕ್ಕಿಂಗ್ ಇಲ್ಲದೆ ಪಾಸ್ ಮಾಡಿಸೋದಕ್ಕೆ ಹೇಳ್ತಾನೆ. ಏನಿದಕ್ಕೆ ಕಾರಣ ಅಂಡ್ ಇದಕ್ಕೆ ಕಾರಣಕರ್ತರು ಯಾರು ಅಂಡ್ ಈತನ್ ಇದರಿಂದ ಹೊರಗೆ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್.
ಸಿನಿಮಾ 2 ಗಂಟೆಯ ಡ್ಯೂರೇಷನ್ ಹೊಂದಿದೆ ಅಂಡ್ ಬೋರ್ ಹೊಡಿಸುವಂತಹ ಸೀನ್ಗಳು ಇಲ್ಲಿ ಇಲ್ವೇ ಇಲ್ಲ. ಇದು ಕ್ರಿಯೇಟ್ ಮಾಡಿದ ಟೆನ್ಷನ್ ಥ್ರಿಲ್ಲು ನಿಜವಾಗ್ಲೂ ಸಕ್ಕತ್ತಾಗಿದ್ವು. ಒಳ್ಳೆ ಥ್ರಿಲ್ಲರ್ ನೋಡೋಣ ಅಂತ ಅನ್ಕೋತಾ ಇದ್ರೆ ಇದನ್ನ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಮೇಲಕ್ಕೆ ತಳ್ಬೋದು ಅಂತ ಹೇಳ್ತೀನಿ. ಇಟ್ ಇಸ್ ಎ ವೆರಿ ಗುಡ್ ವಾಚ್. 6.8 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ಅವೈಲಬಲ್ ಇದೆ. ತಾಜಾ ಖಬರ್. ತಮ್ಮ ಯೂಟ್ಯೂಬ್ ವಿಡಿಯೋಸ್ ನಿಂದ ನೇಷನ್ ವೈಡ್ ಪಾಪ್ಯುಲಾರಿಟಿ ಪಡ್ಕೊಂಡಂತಹ ಭುವನ್ ಬಮ್ ಅವರು ತಾಜಾ ಖಬರ್ನ ಮೂಲಕ ತಮ್ಮ ಸಿನಿ ಜರ್ನಿಯನ್ನ ಪ್ರಾರಂಭ ಮಾಡಿದ್ರು. ಅಬ್ಬಾಸ್ ದಲಾಲ್ ಅವರ ಡೈರೆಕ್ಷನ್ ಇದಕ್ಕಿದ್ದು ಭುವನ್ ಬಮ್, ಶ್ರಿಯಾ ಪಿಳಗೋನ್ಕರ್, ಜಾವೇದ್ ಜಾಫ್ರಿ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ವಾಸ್ಯ ಅನ್ನುವಂತಹ ಪಾತ್ರದ ಸುತ್ತ. ಇವನು ಪಬ್ಲಿಕ್ ಟಾಯ್ಲೆಟ್ ನ ಕ್ಲೀನ್ ಮಾಡೋನಾಗಿರ್ತಾನೆ. ಆದ್ರೆ ಒಂದು ದಿನ ಒಂದು ಕಾರಣದಿಂದಾಗಿ ಇವನ್ಗೆ ವರದಾನ ಒಂದು ಸಿಗುತ್ತೆ. ಮುಂದೆ ಆಗುವಂತಹ ಘಟನೆಗಳೇನು ನ್ಯೂಸ್ ರೂಪದಲ್ಲಿ ಇವನ ಫೋನ್ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವರದಾನನ ಬಳಸ್ಕೊಂಡು ಹೇಗೆ ವಸ್ಯ ಸೂಪರ್ ರಿಚ್ ಆದ ಅನ್ನೋದೇ ಇಲ್ಲಿನ ಪ್ಲಾಟ್. ಸೀರೀಸ್ ನಲ್ಲಿ ಭುವನ್ ಬಮ್ ಅವರ ಸ್ಟ್ರಾಂಗ್ ಪಾಯಿಂಟ್ ಆದಂತಹ ಕಾಮಿಡಿ ಹಾಗೂ ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸ್ ಗಳನ್ನ ಬ್ಲೆಂಡ್ ಮಾಡಿರುವಂತಹ ರೀತಿ ನನಗೆ ತುಂಬಾ ಇಂಪ್ರೆಸ್ ಮಾಡಿದ್ವು. ಸಖತ್ ಲೋ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ಇದನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ ನ ಇದು ಮೀರಿಸಿದ್ದು ಸುಳ್ಳಲ್ಲ. 8.1 IMDb ರೇಟಿಂಗ್ ನ ಜೊತೆಗೆ ಹಾಟ್ ಸ್ಟಾರ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಸ್ಕ್ವಿಡ್ ಗೇಮ್ ಸೀಸನ್ 2 2021ರ ದ ಮೋಸ್ಟ್ ವ್ಯೂಡ್ ಶೋ ಆನ್ ನೆಟ್ಫ್ಲಿಕ್ಸ್ ಅನ್ನುವಂತಹ ಕೀರ್ತಿನ ತನ್ನ ಪಾಲಾಗಿಸಿಕೊಂಡಿದ್ದಂತಹ ಈ ವೆಬ್ ಸೀರೀಸ್ ನಲ್ಲಿ ಹೇಗೆ ದುಡ್ಡಿನ ಆಸೆಗೆ ಮನುಷ್ಯ ಎಂತೆಂತ ರಿಸ್ಕ್ ಗಳನ್ನ ತಗೋತಾನೆ ಅಂಡ್ ಈ ಪ್ರೋಸೆಸ್ ನಲ್ಲಿ ಹೇಗೆ ಮನುಷ್ಯತ್ವವನ್ನ ತಾನು ಮರಿತಾನೆ ಅನ್ನೋದನ್ನ ವಿತ್ ಎಫೆಕ್ಟಿವ್ ಸ್ಕ್ರೀನ್ ಪ್ಲೇ ಕಟ್ಕೊಟ್ಟಿದ್ದಾರೆ. ನೀವು ಸೀರೀಸ್ ನ ಅಥವಾ ಮೂವೀಸ್ ನ ನೋಡಿ ಈಸಿಯಾಗಿ ಎಮೋಷನಲ್ ಆಗ್ತೀರಾ ಅಂದ್ರೆ ಇದು ನಿಮ್ಮನ್ನ ಇನ್ನೂ ಪುಷ್ ಮಾಡುತ್ತೆ. ಕೊರಿಯನ್ ನ ಈ ಸರ್ವೈವಲ್ ಥ್ರಿಲ್ಲರ್ 2021ರಲ್ಲಿ ಬಿಡುಗಡೆಯಾಗಿ ಆಲ್ ಓವರ್ ದ ವರ್ಲ್ಡ್ ಒಂದು ಯುಫೋರಿಯಾನ ಕ್ರಿಯೇಟ್ ಮಾಡಿತ್ತು ಅಂದ್ರೆ ಸುಳ್ಳಲ್ಲ. ಒಂದು ಆಟ, ಆ ಆಟದಲ್ಲಿ ನೀವು ಗೆದ್ರೆ ಬರೋಬ್ಬರಿ 200 ಕೋಟಿ ಕ್ಯಾಶ್ ಪ್ರೈಸ್, ಆದ್ರೆ ಸೋತ್ರೆ ಸಾವು. ಸರ್ವೈವಲ್ ಥ್ರಿಲ್ಲರ್ಗಳು ನಿಮ್ಗೆ ಇಷ್ಟ ಆಗುವಂತಹ ಜಾನರ್ ಆಗಿದ್ರೆ ಇದೊಂದು ಮಸ್ಟ್ ವಾಚ್. 8.3 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಇಂಗ್ಲಿಷ್, ಹಿಂದಿ ಹಾಗೆ ಕೊರಿಯನ್ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಯೋ ಹನಿ ಸಿಂಗ್ ಫೇಮಸ್. ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿ ಎಂದಿಗೂ ಮರೆಯಕ್ಕಾಗದೇ ಇರುವಂತಹ ಆರ್ಟಿಸ್ಟ್. ತನ್ನ ಮ್ಯೂಸಿಕ್ ನಿಂದ ಯುನಿಕ್ ಆಟಿಟ್ಯೂಡ್ ಇಂದ ನೇಷನ್ ವೈಡ್ ಹೆಸರು ಮಾಡಿದವರು. ಯಾವುದೇ ಪಾರ್ಟಿ ಆದ್ರೂ DJ ಆದ್ರೂ ಇವರ ಹಾಡುಗಳು ಪ್ಲೇ ಆಗೋದು ಮ್ಯಾಂಡೇಟರಿ ಆಗೋಗಿತ್ತು. ಅಂತ ಒಬ್ಬ ಮ್ಯೂಸಿಕಲ್ ಸೂಪರ್ ಸ್ಟಾರ್ 7 ವರ್ಷ ಅಂದ್ರೆ 2016ರಿಂದ 2023 ಎಲ್ಲಿ ಮಾಯ ಆಗೋದ್ರು. ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದ ಸ್ಟೋರಿ, ಫ್ಯಾಮಿಲಿ ನರೇಟಿವ್ ಇನ್ನೂ ಮುಂತಾದ ಆಸ್ಪೆಕ್ಟ್ಸ್ ಗಳನ್ನ ಇನ್ ಅಂಡ್ ಔಟ್ ಈ ಡಾಕ್ಯುಮೆಂಟರಿ ಕವರ್ ಮಾಡುತ್ತೆ. ನೀವು ಇವ್ರನ್ನ 2010s ಅಲ್ಲಿ ತುಂಬಾನೇ ಫಾಲೋ ಮಾಡ್ತಿದ್ದೀರಿ ಅಂದ್ರೆ ಇದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ನಾಸ್ಟಾಲಜಿಯಾ ಸಖತ್ ಹಿಟ್ ಮಾಡುತ್ತೆ ನಿಮ್ನ. ಒಂದು ಡಾರ್ಕೆಸ್ಟ್ ಫೇಸ್ಗೆ ಹೋಗಿ ಹೇಗೆ ಒಂದು ಸಾಲಿಡ್ ಕಂಬ್ಯಾಕ್ ಅನ್ನ ಕೊಡಬಹುದು ಅನ್ನೋದಕ್ಕೆ ಹನಿ ಸಿಂಗ್ ಪ್ರೈಮ್ ಎಕ್ಸಾಂಪಲ್. 7.5 IMDb ರೇಟಿಂಗ್ ನೊಂದಿಗೆ ಇದು ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್ ನ ವಿಡಿಯೋ. ನಮ್ಮ ರಿಸರ್ಚ್ ಮತ್ತು ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.